ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿ ರನ್ಯರಾವ್ ವಿರುದ್ಧ ಚಿನ್ನ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷದಲ್ಲಿ 102.55 ಕೋಟಿ ಮೌಲ್ಯದ 127 ಕೆಜಿ ಚಿನ್ನ ಸಾಗಣೆ ಆಗಿದೆ. ಕೋರ್ಟ್ಗೆ ಈಗ ಜಾರಿ ನಿರ್ದೇಶನಾಲಯ ದೋಷಾರೋಪ ಪಟ್ಟಿಯನ್ನು ಈಗಾಗಲೇ ರೆಡಿ ಮಾಡಿಕೊಂಡಿದೆ. 2025 ಮಾರ್ಚ್ 4ರಂದು DRI ಅಧಿಕಾರಿಗಳಿಂದ ಬಂಧನ ಆಗತ್ತೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಚಿನ್ನ ಮತ್ತು ನಗದನ್ನು ಜಪ್ತಿ ಮಾಡಲಾಗಿದೆ. ತರುಣ್ ಕೊಂಡೂರು, ರಾಜು ಮತ್ತು ಸಾಹಿಲ್ ಹೆಸರು ಕೂಡ ಉಲ್ಲೇಖ ಆಗಿರುತ್ತೆ. ನಟಿ ರನ್ಯರಾವ್ ಹಾಗೂ ಸಹಚರರು ಒಂದು ವರ್ಷದಲ್ಲಿ 127 ಕೆಜಿ ತೂಕದ ಸುಮಾರು 102.55 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಕಳ್ಳ ಸಾಗಣೆ ಮಾಡಿದ್ದಾರೆ ಅಂತೇಳಿ ಜಾರಿ ನಿರ್ದೇಶನಾಲಯ ಮಾಹಿತಿಯನ್ನು ಕೊಡುತ್ತೆ. ಆ ಮೂಮೆಂಟಲ್ಲಿ ಈಗ ಅದೆಲ್ಲವೂ ಕೂಡ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ದುಬೈಯಿಂದ ಚಿನ್ನ ಕಳ್ಳ ಸಾಗಣೆ ಮಾಡ್ತಿದ್ದ ಆರೋಪದಡಿ 2025 ಮಾರ್ಚ್ 4ರಂದು DRI ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಕೆಯನ್ನು ರನ್ಯರಾವ್ ನಟಿ ಬಂಧನ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಬಳಸಿಕೊಂಡು ಯಾವ ರೀತಿಯಾಗಿ ಆ ಚಿನ್ನವನ್ನು ಕಳ್ಳ ಸಾಗಣೆ ಮಾಡ್ತಾ ಇದ್ರು ಅಂಥೇಳಿ ರಾಜ್ಯಾರೋಷವಾಗಿ ದುಬೈನಿಂದ 16 ಬಾರಿ ದುಬೈಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಕೆಜಿ ಗಟ್ಟಲೆ ಚಿನ್ನವನ್ನು ತರ್ತಾ ಇದ್ರು. ಈಗ 2025 ಪ್ರಕರಣ ಏನಿದೆಯಲ್ಲ ಅದು ದೋಷಾರೋಪ ಪಟ್ಟಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ನೋಡಿ, 2025ರಲ್ಲಿ ಆಗಿರುವಂಥ ಪ್ರಕರಣವನ್ನು ಕೂಡ ನೀವು ನೋಡಿದ್ರಿ. ಯಾವ ರೀತಿಯಾಗಿ ಈಕೆ ಕಡೆಯಿಂದ ಚಿನ್ನ ಕಳ್ಳ ಸಾಗಣೆ ಆಗ್ತಾ ಇತ್ತು ಅಂಥೇಳಿ. ಅಂದರೆ ತಂದೆಯ ಒಂದು ಪವರನ್ನು ಬಳಸ್ಕೊಂಡು ಈಕೆ ಮಾಡ್ತಾ ಇರುವಂಥ ಎಡವಟ್ಟುಗಳನ್ನು ಈ ಹಿಂದೆ ಕೂಡ ನಾವು ನೋಡಿದ್ದೀವಿ. ಈಗ ಏನೇನು ಮಾಡ್ತಾಯಿದ್ರು, ಹೇಗೆ ತಂದಿದ್ರು ಎಲ್ಲವನ್ನು ಕೂಡ ಈಗ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸೊ ಹಂಗಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಏನು ಅನ್ನೋದು ಈಗ